ರಂಗಭೂಮಿ ಕಲಾವಿದೆ ಹಾಗೂ ಸೌಂದರ್ಯ ತಜ್ಞೆ ವಸಂತಲಕ್ಷ್ಮಿ ಅವರೊಂದಿಗೆ ಸಂದರ್ಶನ. ನಮಸ್ತೆ ಕೇಳುಗರೆ, ವನಿತಾವಾಣಿಯ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಸೌಂದರ್ಯ ತಜ್ಞೆ, ರಂಗಭೂಮಿ ಕಲಾವಿದೆಯಾಗಿರತಕ್ಕಂತಹ ಪುತ್ತೂರು ಮುಕ್ರಂಪಾಡಿಯ ವಸಂತಲಕ್ಷ್ಮಿ ಅವರು. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎಲ್ಲ ಕೇಳುಗರಿಗೂ ನನ್ನ ನಮಸ್ಕಾರ. ಮೇಡಮ್, ನಿಮ್ಮದು ರಂಗನಟನೆಯ ಬಗೆಗಿನ ಆಸಕ್ತಿ ಮತ್ತು ನೀವು ಅದರಲ್ಲಿ ತೊಡಗಿಸಿಕೊಂಡ ರೀತಿಯನ್ನು ಕಂಡಾಗ ತುಂಬ ಖುಷಿಯಾಯಿತು. ಮೇಡಮ್ ಹೇಳಿ, ರಂಗಭೂಮಿಯ ಪ್ರವೇಶ ಹೇಗಾಯಿತು? ಮುಖ್ಯವಾಗಿ ನನಗೆ ನನ್ನ ಮಕ್ಕಳಿಗೆ ನಾನು ಸಣ್ಣ ಇರುವಾಗ ಅವರನ್ನು ಕಲಿಸಬೇಕು, ಅವರಿಗೆ ಏನಾದರೂ ಹೊಸ ಯೋಚನೆಗಳನ್ನು ಅವರ ಮೂಲಕದಲ್ಲಿ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಬಂದಾಗ ಮಕ್ಕಳ ಶಿಬಿರಗಳಲ್ಲಿ ಭಾಗವಹಿಸಿ ಮಕ್ಕಳಿಗೆ ಬೇಕಾದಂಥ ಬೇಸಿಗೆಯ ಶಿಬಿರಗಳಲ್ಲಿ ನಾಟಕ ಶಿಬಿರಗಳು ಆ ಥರ ಮಾಡ್ತಾ ನಾನು ಬಂದೆ. ಆದರೆ ಅದಕ್ಕಿಂತ ಮುಂಚೆ ನನಗೆ ನನ್ನ ಪತಿಯವರು ರಂಗಭೂಮಿಯ ಬಗ್ಗೆ ತುಂಬ ಆಸಕ್ತಿಯನ್ನು ಹೊಂದಿದ್ರು. ಅವರ ಮೂಲಕದಲ್ಲಿ ಅವರ ಮಾತುಗಳನ್ನು ಕೇಳ್ತಾ ಕೇಳ್ತಾ ನನಗೆ ನಾಟಕವನ್ನು ನೋಡಿದ್ದೆ. ನಾನು 2-3 ಥಿಯೇಟರ್ ನಾಟಕಗಳನ್ನು ನೋಡಿದಾಗ ನನಗೆ ಅದು ಆಸಕ್ತಿ ವಿಷಯ ಅಂತ ಅನಿಸಿತು. ನನಗೆ ಗೊತ್ತಿದ್ದಾಗೆ ನಾನು ನನ್ನ ಬಾಲ್ಯದಲ್ಲಿ ಕೂಡ ನಾನು ಅದನ್ನೇ ಆಸಕ್ತಿಯನ್ನು ವಹಿಸ್ಕೊಂಡಿದ್ದೆ ಅನ್ನೋದಕ್ಕೆ ನನಗೆ ನನ್ನ ಮನಸ್ಸಿನ ಒಳಗಿದ್ದ ಭಾವನೆ ಹೊರಗೆ ಬರಲಿಕ್ಕೆ ಮುಖ್ಯವಾಗಿ ನನ್ನ ಮಕ್ಕಳ ಮೂಲಕದಲ್ಲಿ ಕಾರಣ ಆಯಿತು. ಈಗ ಪತಿಯ ಪ್ರೋತ್ಸಾಹ ಇತ್ತು ಅಂತ ಹೇಳಿದ್ರೆ, ಅಂದ್ರೆ ಅವರ ಪ್ರೋತ್ಸಾಹ ಯಾವ ರೀತಿ? ಅಂದ್ರೆ ನೀವು ಈಗ ರಂಗ ಕಲಾವಿದೆ ಅಂತ ಹೇಳಿದ್ರೆ ರಾತ್ರಿ ಹೊತ್ತು ಹೊರಗಡೆ ಇರಬೇಕಾಗ್ತದೆ, ರಾತ್ರಿ ಹೊತ್ತಿನ ಪ್ರದರ್ಶನಗಳಿರ್ತವೆ. ಆ ಸಂದರ್ಭದಲ್ಲಿ ಅವರ ಪ್ರೋತ್ಸಾಹ ಹೇಗಿತ್ತು? ನಾವು ಜೊತೆಯಾಗಿ ಮಕ್ಕಳು ನಾವು ಒಟ್ಟಿಗೆ ನಾವು ರಂಗಭೂಮಿಗೆ ಬಂದವರು. ನನ್ನ ಪತಿ ಕೂಡ ನನ್ನ ಜೊತೆಯಾಗಿ ಮುಖ್ಯವಾಗಿ ಮೊದಲ ನಾಟಕಗಳಲ್ಲಿ ಅಭಿನಯಿಸಿದ್ರು. ಶಶಿಧರ್ ಅಂತ ವಕೀಲರವರು, ಅವರ ವೃತ್ತಿಯಲ್ಲಿ ವಕೀಲರಾಗಿದ್ರು ಕೂಡ ನನ್ನ ಒಂದು ಆಸಕ್ತಿಗೆ ಮೆಚ್ಚಿಕೊಂಡು ಅವರಿಗೂ ಆಸಕ್ತಿ ಇದ್ದ ಕಾರಣ ಜೊತೆಯಾಗಿ ನಾವು ರಂಗಭೂಮಿಯಲ್ಲಿ ಕಾಲಿಟ್ಟವರು. ಅವರು ನನಗಿಂತ ಮುಂಚೆ ನಿನಾಜಮ್ ಅಲ್ಲಿ ಸ್ವಲ್ಪ ಕಲ್ತ ಕಾರಣ, ಅದರ ತಿಳುವಳಿಕೆ ಅವರಿಗಿದ್ದ ಕಾರಣ, ಅದರ ಬಗ್ಗೆ ಮಾಹಿತಿ ಗೊತ್ತಿದ್ದ ಕಾರಣ ಅವರು ಆ ರಂಗದಲ್ಲಿ ಕೂಡ ನನ್ನೊಟ್ಟಿಗೆ ನಿಮ್ಮ ಜೊತೆ ಕೂಡ ಒಂದು ಸಾಥ್ ನೀಡಲಿಕ್ಕೆ ಮೊದಲನೇದಾಗಿ ಅವರು ಸಾಥ್ ನೀಡಿದ್ದಾರೆ ನನ್ನ ಜೊತೆ. ಮಕ್ಕಳು ಕೂಡ ನಿಮ್ಮ ಜೊತೆ ಅಭಿನಯಿಸಿದ್ದಾರೆ. ಮೊದಲನೇ ನಾಟಕಗಳಲ್ಲಿ ನಾವು 4 ಜನ, ನನ್ನ 2 ಮಕ್ಕಳು ಹಾಗೂ ನನ್ನ ಪತಿ, ನಾನು ಒಟ್ಟಿಗೆ ಅಭಿನಯ ಮಾಡಿದ್ದು. ಮಕ್ಕಳು ಏನ್ ಮಾಡ್ಕೊಂಡಿದ್ದಾರೆ? ಈಗ ಮಗಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ಅವಳು ಕೂಡ ಕ್ಲಾಸಿಕಲ್ ಡ್ಯಾನ್ಸರ್, ಅವಳು ಸಿಂಗರ್ ಕೂಡ. ಮಗ ಕೂಡ ಸಂಗೀತವನ್ನ ಕಲ್ತಿದ್ದಾನೆ. ರಂಗಭೂಮಿಯಲ್ಲಿ ಮಕ್ಕಳ ಶಿಬಿರಗಳಲ್ಲಿ ಭಾಗವಹಿಸ್ತಾನೆ, ಮಕ್ಕಳಿಗೆ ನಾಟಕಗಳನ್ನ ಹೇಳಿಕೊಡ್ತಾನೆ. ಈಗ ಹೌದು, ಸಮಯ ಇದ್ದಾಗ. ಈಗ ನೀವು ಹಲವಾರು ಸಿನಿಮಾಗಳಲ್ಲಿ ಕೂಡ ನಟನೆ ಮಾಡಿದ್ದೀರಿ. ಹೌದು, ಅದರಲ್ಲಿ ಕೂಡ ನಮ್ಮ ತುಳು ಚಿತ್ರಗಳಲ್ಲಿ ನೀವು ನಟನೆ ಮಾಡಿದ್ದೀರಿ. ಅದರಲ್ಲಿ ಬರ್ಸ ಇರಬಹುದು, ಅಥವಾ ಲುಂಗಿ ಸಿನಿಮಾ ಇರಬಹುದು, ಅಥವಾ ಇತ್ತೀಚೆಗೆ ಬಿಡುಗಡೆಗೊಂಡಂತಹ ಧರ್ಮದೈವ ಇರಬಹುದು. ಈ ಸಿನಿಮಾಗಳೆಲ್ಲ ನೀವು ನಟಿಸಿದ್ದೀರಿ. ಇದರಲ್ಲಿ ದೊರೆತ ಅವಕಾಶದ ಬಗ್ಗೆ ತಿಳಿಸಿ ಮೇಡಮ್. ಹೇಗಿತ್ತು ಆ ಅನುಭವಗಳೆಲ್ಲ? ನನಗೆ ರಂಗಭೂಮಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನನಗೆ ಒಂದು ಸಿನಿಮಾ ಮಾಡ್ತಾ ಇದ್ದಾಗ ನನಗೊಂದು ಅವಕಾಶ, ಗಾನಸಿರಿಯ ನಮ್ಮ ಪುತ್ತೂರಿನವರೇ ಅವರು ಒಂದು ಅವಕಾಶ ಕೊಟ್ಟು ಅದರಲ್ಲಿ ಒಂದು ಮೇನ್ ಪಾತ್ರವನ್ನ, ಮುಖ್ಯವಾದ ಪಾತ್ರವನ್ನ ನಾನು ಮಾಡಿದ್ದೆ. ಆ ಸಂದರ್ಭದಲ್ಲಿ ನಾನು ಮಾಡುವಾಗ ನನಗೆ ಆ ಅಭಿನಯ ಎಲ್ಲರಿಗೂ ಇಷ್ಟ ಆಗಿತ್ತು. ಬಟ್ ಅದರಲ್ಲಿ ನನಗೆ ಹೊರಗೆ ಒಂದು ಸಿನಿಮಾ ರಂಗದಲ್ಲಿ ನನಗೆ ಒಳ್ಳೆ ಅವಕಾಶ ಬರಲಿಕ್ಕೆ ಅದು ಮುಖ್ಯವಾಗಿ ಕಾರಣ ಆಯಿತು. ಆ ನಂತರದಲ್ಲಿ ದೇವದಾಸ್ ಕಾಪಿಕಾಡ್ ಅವರದ್ದು ಬರ್ಸಾ ಫಿಲ್ಮ್, ಅದು ಸುಮಾರು 10 ವರ್ಷದ ಆಸುಪಾಸಿನಲ್ಲಿ ನಾನು ಅಭಿನಯಿಸಿದ್ದೆ. ಅದರಲ್ಲಿ ಕೂಡ ನನಗೆ ಮುಖ್ಯವಾದ ಪಾತ್ರ ಆವಾಗ ನನಗೆ ಒದಗಿತ್ತು. ಆ ಸಂದರ್ಭದಲ್ಲಿ ನನಗೆ ಸ್ವಲ್ಪ ತುಳು ಕಷ್ಟ ಆಗಿತ್ತು. ಯಾಕೆಂದರೆ ನಮ್ಮ ಶಿವಳ್ಳಿ ತುಳು ಮತ್ತು ಇಲ್ಲಿ ಆಡು ಭಾಷೆ ತುಳಿಗೆ ಸ್ವಲ್ಪ ವ್ಯತ್ಯಾಸ ಇದ್ದ ಕಾರಣ ಸ್ವಲ್ಪ ತುಳು ಕಷ್ಟ ಆಗ್ತಿತ್ತು. ಬಟ್ ಆ ಡಯಲಾಗ್ ಕೊಟ್ಟದನ್ನು ನಾನು ರೀಚ್ ಮಾಡ್ತಿದ್ದೆ. ಅದೇ ಸಂದರ್ಭದಲ್ಲಿ ಮತ್ತೆ ಧರ್ಮದೈವ ಅನ್ನುವ ಒಂದು ಇದು ಕೂಡ ತುಳುವಲ್ಲಿ ನನಗೆ ಅವಕಾಶ ಸಿಕ್ಕಿತು. ಅದರಲ್ಲಿ ಕೂಡ ಇದ್ದ ಡೈಲಾಗ್ಗಳನ್ನ ನಾನು ಹೇಳಿ ರೀಚ್ ಮಾಡಿದ್ದೆ. ಹಾಗೆ ನಿಮ್ಮ ಮೊದಲ ರಂಗನಟನೆ ಯಾವುದು ಮೇಡಮ್? ಮೊದಲನೇದಾಗಿ ನಾನು ಕೆರೆಗೆ ಹಾರದಲ್ಲಿ ನನ್ನ ಹಸ್ಬೆಂಡ್ ಗೌಡ ಆಗಿ ನಾನು ಗೌಡ್ತಿಯಾಗಿ ಪಾತ್ರವನ್ನ ನಿರ್ವಹಿಸಿದ್ದು. ಕೆರೆಗೆ ಹಾರ ನಾಟಕ. ಹೌದು. ಅದರ ನಂತರದಲ್ಲಿ ಮೂಕಜ್ಜಿಯ ಕನಸು ನಾಟಕ ಶಿವರಾಮ ಕಾರಂತರ ಬಾಲವನದಲ್ಲಿ ಮೋಹನ್ ಸೋನ್ ಅವರ ಡೈರೆಕ್ಷನ್ ಅಲ್ಲಿ ಮೂಡಿ ಬಂದಿತ್ತು. ಅದರಲ್ಲಿ ಕೂಡ ನನ್ನ ಪತಿ ನಾನು ಒಟ್ಟಿಗೆ, ಅದರಲ್ಲಿ ನಿಮ್ಮದು ಸೀತೆಯ ಪಾತ್ರ. ಹೌದು, ಅದನ್ನು ಮುಖ್ಯವಾಗಿ ಮಾಡಿದ್ದೆ ನಾನು. ಅದರ ಜೊತೆಗೆ ನೀವು ಮಹಾಮಾಯಿ ನಾಟಕದಲ್ಲಿ ಕೂಡ ಅಭಿನಯಿಸಿದ್ರಿ. ಹೌದು, ಮಹಾಮಾಯಿ ನಾಟಕದಲ್ಲಿ ತಾಯಿ ಮಗನ ಪಾತ್ರ, ನನ್ನ ಹಸ್ಬೆಂಡ್ ಮಗ ಆಗಿದ್ರು, ನಾನು ತಾಯಿಯಾಗಿ, ಶೆಟವಿ ತಾಯಿಯಾಗಿ ನಾನು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದೆ. ಅದರಲ್ಲಿ ವಿಧು ಉಚಿಲ ಅವರ ಡೈರೆಕ್ಷನ್, ಅದು ರಂಗಾಯಣದಲ್ಲಿ ಕಲ್ತವ್ರವರು, ಅವರ ಡೈರೆಕ್ಷನ್ ಅಲ್ಲಿ ಅದು ಮೂಡಿ ಬಂದಿತ್ತು. ಈಗ ನನಗೊಂದು ಕುತೂಹಲ, ಮೊದಲ ಬಾರಿಗೆ ಬಣ್ಣ ಹಚ್ಚುವಾಗ
ಆ ಒಂದು ಸನ್ನಿವೇಶ ಹೇಗಿತ್ತು ನಿಮ್ಮದು? ನನಗೆ ನನ್ನೊಳಗೆ ಆಸಕ್ತಿ ಇತ್ತು. ನಾನು ರಂಗಭೂಮಿಯ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ಅಂದ್ರು ನನ್ನ ಒಳಗೊಂದು ಕಲಾವಿದ ಇದ್ದ ಅಂತ ನನಗೆ ಅನಿಸ್ತಿತ್ತು. ಯಾಕೆಂದ್ರೆ ಆಸಕ್ತಿಗಳು ನನ್ನನ್ನು ಅಲ್ಲಿಗೆ ಸೆಳಿಬೇಕು ಅಂತಾದ್ರೆ ನನಗೆ ಆಸಕ್ತಿಗಳು ಖಂಡಿತ ಇತ್ತು. ಇದರಲ್ಲಿ ನನಗೆ ಹಾಕ್ತಾ ಇದ್ದಾಗೆ, ನಾನು ಅಭಿನಯಿಸ್ತಾ ಇದ್ದಾಗೆ ನಾನು ನನ್ನ ಒಳಗಿನ ಒಂದು ಆಸಕ್ತಿಗಳನ್ನ ಗಟ್ಟಿಯಾಗಿ ಇಟ್ಕೊಂಡು ಮಾಡಿದ್ದು ನನಗೆ ತುಂಬಾ ಹೆಮ್ಮೆ ಕೊಡ್ತಾ ಇತ್ತು. ಅದರ ಶಟವಿ ತಾಯಿ ಅಲಂಕಾರಗಳು ವಿಭಿನ್ನವಾಗಿತ್ತು. ಆ ಮೇಕಪ್ ಎಲ್ಲ ನೋಡಿದಾಗ ನನಗೆ ತುಂಬಾ ಇಷ್ಟ ಆಗಿತ್ತು. ಮತ್ತೆ ರಂಗದ ಮೇಲಿನ ಈ ಒಂದು ನಟನೆಗೂ ಈ ಸಿನಿಮಾದ ನಟನೆಗೂ ಏನಾದ್ರೂ ವ್ಯತ್ಯಾಸಗಳನ್ನ ಕಂಡುಕೊಂಡ್ರ? ಹೌದು, ನಾವು ಸಿನಿಮಾಗಳಲ್ಲೆಲ್ಲ ಅಭಿನಯಿಸುವಾಗ ಕ್ಯಾಮರಾದ ಮುಂದೆ ಮಾಡಿರ್ತೇವೆ. ಅಲ್ಲಿ ಅಲಂಕಾರಗಳೇನೋ ಅಷ್ಟು ಹೆವಿ ಯಾವುದು ಇರೋದಿಲ್ಲ. ಸಿಂಪಲ್ ಆಗಿ ನಮ್ಮ ನಾರ್ಮಲ್ ದಿನಚರಿಗಳಲ್ಲಿ ಯಾವ ರೀತಿ ಅಲಂಕಾರ ಇರ್ತದೋ ಆ ರೀತಿಯಲ್ಲಿ ಮಾಡ್ಕೊಳ್ತೇವೆ. ಆದರೆ ರಂಗಭೂಮಿಯ ನಾಟಕಗಳಲ್ಲಿ ಈಗ ದೊಡ್ಡ ದೊಡ್ಡ ಪಾತ್ರಗಳನ್ನು ತಗೊಂಡಾಗ ಅದಕ್ಕೆ ಪೂರಕವಾದಂತಹ ಮೇಕಪ್ ಇರ್ಬೋದು, ಅಲಂಕಾರಗಳು, ವೇಷಭೂಷಣ ಎಲ್ಲವೂ ಸಹ ವಿಭಿನ್ನವಾಗಿ ಇರ್ತದೆ. ಮತ್ತೆ ಡಯಲಾಗು ಕೂಡ ಹಾಗೆ ಇರ್ತದೆ. ಥಿಯೇಟರ್ನಲ್ಲಿ ನಮಗೆ ವಾಯ್ಸ್ ಅನ್ನು ಏರಿಳಿತ ಮಾಡುವುದು ತುಂಬಾ ಮುಖ್ಯ ಆಗಿರ್ತದೆ. ಅದೇ ರೀತಿಯಲ್ಲಿ ನಾವು ಜನರಿಗೆ ರೀಚ್ ಮಾಡಬೇಕಾಗ್ತದೆ. ಎದುರಿನಲ್ಲಿ ಎಲ್ಲ ವೀಕ್ಷಕರು ಕೂತಿರ್ತಾರೆ, ಅವರಿಗೆ ನಾವು ಅವರನ್ನು ಸೆಳೆದುಕೊಂಡು ನಾವು ನಾಟಕವನ್ನ ಮಾಡಬೇಕಾಗ್ತದೆ. ಹೌದು. ಮತ್ತೆ ನಾಟಕದಲ್ಲಿ ಮುಖ್ಯವಾಗಿರುವಂತದ್ದು ಆ 2 ಗಂಟೆಯೋ 2.5 ಗಂಟೆಯ ಆ ಸಮಯವನ್ನ ಪೂರ್ತಿಯಾಗಿ ನಾವು ಅದರಲ್ಲಿ ತೊಡಗಿಸಿಕೊಂಡಿರ್ಬೇಕಾಗ್ತದೆ. ಅದೇ ಸಿನಿಮಾಕ್ಕೆ ಬರುವಾಗ ಹಾಗಲ್ಲ, ಅದರಲ್ಲಿ ಕಟ್ ಸಿಗ್ತದೆ, ಟೈಮ್ ಸಿಗ್ತದೆ, ಅಥವಾ ಡೈಲಾಗ್ಗಳ ಹೌದು ಏನು ಬಾಯಿಪಾಠ ಮಾಡ್ಕೊಳ್ಳುವಂಥದ್ದು, ಅಭ್ಯಾಸ ಮಾಡ್ಕೊಳ್ಳುವಂಥದ್ದು ಎಲ್ಲ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳಿರ್ತವೆ. ಆದ್ರೆ ರಂಗಭೂಮಿ ಹಾಗಲ್ಲ, ಅದು ಒಂದು ಚಾಲೆಂಜಿಂಗ್ ಆ ರೀತಿಯಲ್ಲಿ ನೋಡಿದ್ರೆ ಅಲ್ವಾ? ಲೈವ್ ಅಲ್ಲಿ ನಮಗೆ ಆ ಒಂದು ಏನು ಆ ಟೈಮ್ನಲ್ಲಿ ಹೇಳಬೇಕು ಅದನ್ನು ಅದೇ ರೀತಿಯಲ್ಲಿ ನಾವು ಪ್ರಾಕ್ಟೀಸ್ ಮಾಡಿರಬೇಕು. ಅದೇ ರೀತಿಯಲ್ಲಿ ಅದೇ ನಡೆ ನುಡಿಯಲ್ಲಿ ಅದನ್ನು ಆ ಟೈಮ್ನಲ್ಲಿ ನಾವು ರೀಚ್ ಮಾಡಬೇಕಾಗ್ತದೆ ರಂಗಭೂಮಿಯಲ್ಲಿ. ಹೌದು, ಹೌದು. ಮುಖ್ಯವಾಗಿ ಅದೇ ನಾವು ನಾಟಕಗಳನ್ನು ನೋಡಿದಾಗ ವೀಕ್ಷಕರನ್ನು ನಾವು ಎಷ್ಟರ ಮಟ್ಟಿಗೆ ನಾವು ಅಲ್ಲಿ ಕುತ್ಕೊಳಿಸ್ತೇವೆ, ಅವರ ಕಣ್ಣುಗಳನ್ನ ನಮ್ಮ ಅಲ್ಲಿಗೆ ಎಷ್ಟು ರೀಚ್ ಮಾಡ್ಲಿಕ್ಕೆ ಸಾಧ್ಯ, ಅದ್ರ ಬಗ್ಗೆ ನಾವು ತುಂಬಾ ಆಲೋಚನೆ ಮಾಡಬೇಕಾಗ್ತದೆ. ಮೇಡಮ್, ಇನ್ನೊಂದು ನಾನು ಇತ್ತೀಚೆಗೆ ಕೇಳ್ಪಟ್ಟಿರುವಂಥದ್ದು, ನಿಮ್ಮದು ನಾಡೋಜ ಹಂಪನ ಅವರ ನಾಟಕವನ್ನು ಆಧರಿಸಿದಂತಹ ಒಂದು ನಾಟಕ ಚಾರು ವಸಂತ, ರಂಗಮಾಂತ್ರಿಕ ಜೀವನ್ ರಾಮ್ ಸುಳ್ಯ ಅವರ ನಿರ್ದೇಶನದಲ್ಲಿ ಕರ್ನಾಟಕದಾದ್ಯಂತ ಸುಮಾರು ಕಡೆ ಪ್ರದರ್ಶನ ಕಂಡಂತಹ ಒಂದು ನಾಟಕ. ಅದರ ಅನುಭವದ ಬಗ್ಗೆ ಹೇಳಿ ಮೇಡಮ್. ಒಂದು ಉತ್ತಮ ಅವಕಾಶ ನಿಮಗೆ ಅದು ಒದಗಿಸಿ ಕೊಟ್ಟಿರುವಂಥದ್ದು, ಒಂದು ಪ್ರಮುಖ ಭೂಮಿಕೆಯಲ್ಲಿ ನೀವು ಅದರಲ್ಲಿ ಅಭಿನಯಿಸಿದ್ರಿ. ಹೇಗಿತ್ತು ಮೇಡಮ್ ಅದರ ಅನುಭವಗಳು? ನನಗೆ ಮುಖ್ಯವಾಗಿ ನನಗೆ ಅನಿಸೋದು ನಾನೊಂದು ಲಕ್ಕಿ ಅಂತ. ಯಾಕೆಂದ್ರೆ ಶಿವರಾಮ ಕಾರಂತರ ಬಾಲವನದಲ್ಲಿ ನಾನು ಮುಖ್ಯವಾಗಿ ರಂಗಭೂಮಿಗೆ ನಾನು ಕಾಲನ್ನಿಟ್ಟದ್ದು ಅಂತ ಹೇಳ್ಬೋದು. ಅಲ್ಲಿಂದ ನಂತರ ಅವರ ಮುಖಜ್ಜಿಯ ಕನಸು ನನಗೆ ಅಭಿನಯಿಸ್ಲಿಕ್ಕೆ ಸಿಕ್ಕಿದ್ದು ನನ್ನ ಹೆಮ್ಮೆ ಅಂತಾನೆ ಹೇಳ್ಬೋದು. ಅದರ ಜೊತೆ ಚಂದ್ರಶೇಖರ್ ಕಂಬಾರ್ ಅವರ ಮಹಾಮಾಯಲ್ಲಿ ಅಭಿನಯಿಸಿದ್ದು ಅದಕ್ಕಿಂತನೂ ಇನ್ನೊಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಅದು ಅಲ್ಲದೆ ನನಗೆ ಇತ್ತೀಚೆಗೆ ಕೆಲವು ಸಂದರ್ಭಗಳಲ್ಲಿ ನಾಟಕಗಳು ಅವಕಾಶ ಇದ್ರೂ ನನಗೆ ನನ್ನ ಹತ್ತಿರದಲ್ಲಿ ಸಿಗದಿದ್ದಾಗ ನಾನು ಹೋಗಿರ್ಲಿಲ್ಲ. ಬಟ್ ಜೀವನ್ ರಾಮ್ ಸುಳ್ಯ ಅವರ ಹತ್ರ ಹೇಳ್ತಿದ್ದೆ, ಅವರ ನಿರ್ದೇಶನದಲ್ಲಿ ಅವರ ಒಂದು ಕೈ ಚಳಕದಲ್ಲಿ ನಾನೊಂದು ಪಳಗಬೇಕು ಅನ್ನೋ ಒಂದು ಮನಸ್ಥಿತಿ ನನ್ನಲ್ಲಿತ್ತು. ಆ ಒಂದು ಇರುವಾಗ ನಾನು ಹೇಳಿದ್ದೆ, ನಿಮ್ಮ ಯಾವ್ದಾದ್ರು ನಾಟಕಗಳಲ್ಲಿ ಅವಕಾಶಗಳಿದ್ರೆ ನನ್ನನ್ನು ಒಂದು ಕರೀರಿ, ನಾನು ಯಾವಾಗಾದ್ರೂ ಬರ್ತೇನೆ ಅಂತ. ಆಗ ಈ ನಾಡೋಜ ಹಂಪನ ಅವರು ಅವರ ಹೆಂಡತಿ ಕಮಲಾ ಹಂಪನ ಅವರ ನೆನಪಿಗೋಸ್ಕರ ಅವರು ಚಾರು ವಸಂತ ನಾಟಕವನ್ನ ಆಳ್ವಾಸ್ನ ಅವರೊಟ್ಟಿಗೆ ಮಾತುಕತೆ ಮಾಡಿಕೊಂಡು ಆ ನಾಟಕವನ್ನ ಅವರು ಹೊರಗೆ ತರಬೇಕು ಅನ್ನುವ ಆಸೆಯನ್ನ ಜೀವನ್ ರಾಮ್ ಸುಳ್ಯ ಅವರ ಹತ್ರ ಹೇಳಿದ್ರು. ದಾಮೋದರ್ ಶೆಟ್ಟಿ ಅದರ ರಚನೆಯನ್ನ ಮಾಡಿದ್ರು, ಆ ನಾಟಕದ ರಚನೆಯನ್ನ. ಅಂದ್ರೆ ಅದು ಹಳೆಗನ್ನಡದಲ್ಲಿ ಇದ್ದದನ್ನು ನಮ್ಮ ಮಾಮೂಲಿ ಕನ್ನಡಕ್ಕೆ ಅನುವಾದ ಮಾಡಿದ್ರು. ಅವರೆಲ್ಲರೂ ಮಾತಾಡಿಕೊಂಡು ಈ ನಾಟಕವನ್ನ ಆಳ್ವಾಸ್ ಸಂಸ್ಥೆಯ ಮೂಲಕ ಹೊರತರಬೇಕು ಅನ್ನುವ ಅವರ ಕನಸಾಗಿತ್ತು. ಇದನ್ನು ಅವರು ಹೇಳುವಾಗ ನಮ್ಗೆ ಹೊರಗಿನ ಪ್ರತಿಭೆಗಳು ಬೇಕು ಅಂತ ಕೇಳುವಾಗ ಜೀವನ್ ರಾಮ್ ಸುಳ್ಯ ಅವರು ಹೇಳಿದ್ರು, ಒಂದು ಒಳ್ಳೆ ಅವಕಾಶ ಇದೆ ಮಾಡೋದು ಅಂತಾದ್ರೆ ಅಂತ. ಹಾಗೆ ನಾನು ಒಪ್ಪಿಕೊಂಡೆ. ನನಗೆ ನಿಜವಾಗಿ ನಾನು ಹೋಗುವ ತನಕ ನನಗೆ ಅದು ಈ ತರದ ಒಂದು ವ್ಯವಸ್ಥೆಯಲ್ಲಿ ಇರ್ಬೋದು ಹೀಗೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ನನಗೆ ಅಭಿನಯಿಸಬೇಕು ಒಂದು ಕುತೂಹಲಕ್ಕೆ ನಾನು ಅಲ್ಲಿಗೆ ಹೋದದ್ದು. ಹೋಗುವಾಗ ನನಗೆ ನಿಜವಾಗ್ಲೂ ಅಷ್ಟು ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂತ ಅನಿಸ್ಲಿಲ್ಲ. ಅಭಿನಯಿಸುವಾಗ ನನಗೆ ಜೀವನ್ ರಾಮ್ ಅವರು ಹೇಳಿದ್ರು ಕೂಡ, ನಿಮಗೆ ಇರುವಂತಹ ಈ ಪಾತ್ರ ನೀವು ಹೇಗೆ ಅಭಿನಯಿಸ್ತೀರಿ, ನಿಮ್ಮನ್ನು ಯಾವ ರೀತಿಯಲ್ಲಿ ನಿಮ್ಮನ್ನು ತಗೊಳ್ತೀರಿ ಅದರ ಮೇಲೆ ನಿಂತಿದೆ ಅದು.
ಅಂತ ಹೇಳಿದ್ರು. ಏನೋ ಇರ್ಬೋದು ನೋಡುವ ಅಂತ ಹೇಳಿ ಫಸ್ಟ್ ಸಲ ನಾನು ಅವರೊಟ್ಟಿಗೆ ಟ್ರೈನಿಂಗ್ ತಗೊಳ್ಳುವಾಗ ನಿಜವಾಗ್ಲೂ ನನಗೆ ಭಯ ಆಯ್ತು. ಯಾಕೆಂದ್ರೆ ಅವರ ಪಳಗಿಸುವಿಕೆ ಆ ರೀತಿ ಇರ್ತದೆ. ನನಗೆ ಸಾಧ್ಯನಾ, ಈ ಏಜ್ನಲ್ಲಿ ನನಗೆ ಸಾಧ್ಯನಾ, ಮಕ್ಕಳ ಜೊತೆ ಎಲ್ಲ ಡಿಗ್ರಿ ಮಕ್ಕಳು ಆ ಥರದ ಮಕ್ಕಳಿದ್ದಾರೆ, ಅವರೊಟ್ಟಿಗೆ ನನಗೆ ಸಾಧ್ಯವಾ ಅಂತ ತುಂಬಾ ಕಷ್ಟ ಆಯ್ತು. ಬಟ್ ನನಗೆ ಅವರ ಡೈಲಾಗ್ ಅನ್ನು ಅವ್ರು ಹೇಳೋ ಒಂದು ಲೈನ್ ಅನ್ನು ನನಗೆ ಹೇಳಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಷ್ಟು ಇದರಲ್ಲಿ ಹೇಳ್ತಿದ್ರು ಅವರು. ಬಟ್ ನಾನು ರೆಕಾರ್ಡ್ ಮಾಡಿ ಫೋನಲ್ಲಿ ರೆಕಾರ್ಡ್ ಮಾಡಿಸಿಕೊಂಡು ಅದರ ಮೂಲಕದಲ್ಲಿ ಕಲಿಯುತ್ತಿದ್ದೆ. ನಮಗೆ ಸಾಧಾರಣ 40 ದಿವಸಗಳು ಅದನ್ನು ಕಲೀಲಿಕ್ಕೆ ತಕೊಂಡಿದ್ದಾರೆ, ಆ ನಾಟಕವನ್ನ ಕೂತ್ಕೊಳಿಸ್ಲಿಕ್ಕೆ. ಆ ದಿವಸ ನನಗೆ ಬೆಳಗಿನ ಸಂಜೆ ತನಕ ನಾನು ಅದನ್ನೇ ಅಭ್ಯಾಸ ಮಾಡ್ತಿದ್ದೆ. ಎಷ್ಟು ಡೈಲಾಗ್ಗಳನ್ನ, ಹೌದು, ಒಂದು ಪುಸ್ತಕ ತಗೊಂಡು ಆ ಪುಸ್ತಕದಲ್ಲಿ ಇಡೀ ಬರೀತಾ ಇದ್ದೆ ನಾನು. ಆ ಡೈಲಾಗ್ ಅನ್ನು ಅವಾಗ ಬರೀತಿದ್ದೆ, ಬಟ್ ಹೇಳಿಕೊಂಡು ಬರೀತಿದ್ದೆ. ಆಮೇಲೆ ನನಗೆ ಅಭಿನಯಿಸ್ಲಿಕ್ಕೆ ಬರುವ ಫಸ್ಟ್ ಸ್ಟೇಜ್ ನನಗೆ ಸಿಗುವಾಗ ಅವರೊಟ್ಟಿಗೆ ಅಂದ್ರೆ ಆ ಕಲಿಸುವ ತರಬೇತಿ ಕೊಡುವ ಸಂದರ್ಭದಲ್ಲಿ ಉಂಟಲ್ಲ, ಕಂಪ್ಲೀಟ್ ನಾನು ಕೂಗೋ ಮಟ್ಟಕ್ಕೆ ನನಗೆ ಆಗಿತ್ತು. ಅಷ್ಟು ಕಷ್ಟ ಇತ್ತು ಅದು. ಆದ್ರೆ ಅಭಿನಯಿಸ್ಬೇಕು ಅನ್ನುವ ಒಂದು ಆಸೆ ಇದ್ದ ಕಾರಣ ಹಠಕ್ಕೆ ಇಲ್ಲ ನಾನು ಮಾಡ್ತೇನೆ ಅಂತ ಹೇಳಿ ಮಾಡ್ತಾ ಇದ್ದೆ. ಆದ್ರೆ ತುಂಬಾ ನನ್ನ ಹಸ್ಬೆಂಡ್ ಒಟ್ಟಿಗೆ ಫೋನಲ್ಲಿ ಹೇಳಿದ್ದೇನೆ, ಇದು ಬೇಡ ಆಗಿತ್ತು, ನನಗೆ ತುಂಬಾ ಕಷ್ಟ ಇದೆ ಇದು ಅಂತ ಹೇಳಿದ್ದೆ. ಹಳೆಗನ್ನಡದಲ್ಲಿ ಕೂಡ ಇದ್ದ ಕಾರಣ ಆ ಶಬ್ದಗಳು ಅಷ್ಟು ಕಷ್ಟ ಸಹ ಇತ್ತು. ಆಮೇಲೆ ನಂತರದ ದಿನಗಳಲ್ಲಿ ಸುಲಭ ಆಗ್ತಾ ಹೋಯ್ತು, ಮಾಡ್ತಾ ಸುಲಭ ಆಗ್ತಾ ಹೋಯ್ತು. ಆ ಕ್ಯಾರೆಕ್ಟರ್ ಅನ್ನ ಕ್ಯಾಚ್ ಮಾಡ್ಕೊಂಡೆ ನಾನು ಎಷ್ಟು ಧ್ಯಾನ ಯೋಗ ಎಲ್ಲ ಮಾಡಿ ಆ ಟೈಮ್ನಲ್ಲಿ ನಾನು ಆ ಕ್ಯಾರೆಕ್ಟರ್ನ ಕ್ಯಾಚ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಯ್ತು ನನಗೆ. ಆದ್ರೂ ಕ್ಯಾಚ್ ಮಾಡಿದೆ. ಆ ಕ್ಯಾರೆಕ್ಟರ್ ನನ್ನ ಮೇಲೆ ಬಂದ ಮೇಲೆ ನಾನು ಆರಾಮಾಗಿ ಮಾಡ್ಲಿಕ್ಕೆ ಶುರು ಮಾಡಿದೆ. ಈಗ ವೇದಿಕೆಗೆ ನೀವು ಮೊದಲ ಬಾರಿ ಬಂದಾಗ ಆ ಬಣ್ಣ ಹಚ್ಚಿಕೊಂಡು ಆ ವೇಷಭೂಷಣದ ಜೊತೆಗೆ ಡೈಲಾಗ್ ಅನ್ನ ಪ್ರೆಸೆಂಟ್ ಮಾಡುವಂತದ್ದಿದೆಲ್ಲ, ಅದರ ಅನುಭವ ಹೇಗಿತ್ತು? ಅದೇ ಡೈಲಾಗ್ಗಳು ನಮಗೆ ಮುಂಚೆ ಬರಬೇಕು. ನಮ್ಮ ತರಬೇತಿಯ ಸಮಯದಲ್ಲೇ ನಮಗೆ ಡೈಲಾಗ್ಗಳು ಬರಲೇಬೇಕು. ಯಾಕಂದ್ರೆ ನಮ್ಗೆ ಅದನ್ನು ಅವ್ರು ಕೇಳ್ತಾರೆ ಕೂಡ. ಮಕ್ಕಳಿಗೆಲ್ಲ ಬೇಗ ಬೇಗ ಬರ್ತಿತ್ತು, ಬಟ್ ನನಗೆ ಹಳೆಗನ್ನಡ ಆದ ಕಾರಣ ಕಷ್ಟ ಆಗ್ತಿತ್ತು. ಬಟ್ ವೇದಿಕೆಯಲ್ಲಿ ನನಗೆ ಫಸ್ಟ್ ಶೋ ಬರುವಾಗಲೇ ನಮ್ದು ಡೈಲಾಗ್ಗಳು ಆರಾಮ್ಸೆ ಬರ್ಲಿಕ್ಕೆ ಶುರುವಾಗಿತ್ತು. ವೇಷಭೂಷಣಗಳನ್ನು ನಮ್ಗೆ ಆ ಕ್ಯಾರೆಕ್ಟರ್ನ ನಾವು ಥಿಂಕ್ ಮಾಡ್ಕೊಂಡು, ನಾನೊಂದು ಅನಾಮಿಕೆ ಕ್ಯಾರೆಕ್ಟರ್ ಅದರಲ್ಲಿ ಒಂದು ವೇಷೆಯ ರಾಣಿ. ನಾನು ಆ ವೇಷೆ ಯಾವ ರೀತಿಯಲ್ಲಿ ಅಲಂಕಾರ ಮಾಡ್ಕೊಳ್ತಾಳು ಅದನ್ನೊಂದು ಥಿಂಕ್ ಮಾಡ್ತಾ ಇದ್ರು ಅವ್ರು, ಹೀಗೀಗ್ ಮಾಡ್ಬೋದು, ಹೀಗೀಗ್ ಬರ್ಬೋದು ಅಂತ. ಬಟ್ ನಾನು ಅದಕ್ಕೆ ಪೂರಕವಾಗಿ ನಾನೇ ವ್ಯವಸ್ಥೆಗಳನ್ನು ಅದಕ್ಕೆ ಬೇಕಾದ್ದನ್ನು ಮಾಡಿಕೊಳ್ತಾ ಫೈನಲ್ ಶೋ ಬರುವಾಗ ಅದಕ್ಕೆ ಪೂರಕವಾಗಿ ಮಾಡ್ಕೊಂಡಿದ್ದೆ. ಅದರ ಒಂದು ಡೈಲಾಗ್ ಅನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಈಗ ಅದು ವೇಶ್ಯೆಯ ಒಂದು ಮನೆಗೆ ಒಬ್ಬಳು ತಾಯಿ ಮಗಳ ಅದು ವೇಶ್ಯೆ ಮತ್ತೆ ಅವಳ ಮಗಳದ್ದು. ನಾನು ಮಗಳನ್ನು ವೇಶ್ಯವಾಟಿಕೆಗೆ ದೂಡುವಂತ ಪರಿಸ್ಥಿತಿ. ಅಂದ್ರೆ ಒಬ್ಬ ಒಳ್ಳೆಯ ಶ್ರೀಮಂತ ಇರ್ತಾನೆ, ಶ್ರೀಮಂತ ಬರುವಾಗ ಮಗಳನ್ನು ವೇಶ್ಯೆ ಅಂದ್ರೆ ಅವನೊಟ್ಟಿಗೆ ಬಿಡುವಂತ ಒಂದು ಸಂದರ್ಭ. ಆಗ ಒಂದಷ್ಟು ಹಣ ಸಂಪತ್ತುಗಳನ್ನೆಲ್ಲವನ್ನು ಅವನ ಮನೆಯಿಂದ ತರ್ತಾರೆ, ಅಂದ್ರೆ ವೇಶ್ಯ ಮನೆಗೆ ತರ್ತಾರೆ. ಎಲ್ಲ ಆಗಿ ಕೊನೆಗೆ ಎಲ್ಲವನ್ನು ಮುಗಿಸ್ತಾಳೆ. ಅವ ದೊಡ್ಡ ಶ್ರೀಮಂತ ಆಗಿರ್ತಾನೆ, ಅದನ್ನೆಲ್ಲವನ್ನು ತಂದು ಮುಗಿಸ್ತಾಳೆ. ಅಂದ್ರೆ ಆ ಮನೆಯನ್ನು ಖಾಲಿ ಮಾಡ್ತಾಳೆ. ಕಡೆಗೆ ಆ ಮನೆಯಲ್ಲಿ ತಾಯಿ, ಅವನಿಗೆ ಸುರುವಿನ ಹೆಂಡತಿ ಇರ್ತಾರೆ, ಅಪ್ಪ ಮನೆ ಬಿಟ್ಟು ಹೋಗಿರ್ತಾನೆ. ಆದ್ರೆ ತಾಯಿ ಮತ್ತೆ ಸೊಸೆ ಇವರಿಬ್ಬರು ಕಡೆಗೆ ಕರಿಮಣಿ ಸರವನ್ನ ಬಿಚ್ಚಿಕೊಡ್ತಾರೆ, ಇನ್ನು ನಮ್ಮ ಹತ್ರ ಏನೂ ಇಲ್ಲ ಅಂತ. ಆ ಸಂದರ್ಭದಲ್ಲಿ ಹೇಳುವಂತ ಒಂದು ಡೈಲಾಗ್: ಸಜ್ಜನರ ಹೆಂಡತಿಯ ದೇಹದೊಡವೆಯಾಗಲಿ, ದೇವರೊಡವೆಯಾಗಲಿ, ವೀರರ ಆಯುಧವಾಗಲಿ, ಒತ್ತೆ ಇಡುವುದು ಪಡೆಯುವುದು ವೇಶ್ಯಾಶಾಸ್ತ್ರದಲ್ಲಿಲ್ಲ. ಹಾಗಾಗಿ ನಾನು ಇವುಗಳನ್ನು ಮುಟ್ಟುವುದಿಲ್ಲ. ಒಂದು ಡೈಲಾಗ್. ಇದನ್ನು ಆರ್ಟಿಕಲ್ ಕೂಡ ಬರ್ದಿದ್ರು ಇದರ ಬಗ್ಗೆ. ಒಬ್ಳು ವೇಶ್ಯ ಅಂತ ಹೇಳುವಂತವಳು ಒಂದು ಅದಕ್ಕೆ ಶಾಸ್ತ್ರ ಅಂತ ಇದೆ, ಅದಕ್ಕೆ ಒಂದು ಪದ್ಧತಿಗಳಿದೆ, ನಿಯಮಗಳಿದೆ ಅಂತ ಹೇಳುವಂತದ್ದನ್ನ ಇದರಲ್ಲಿ ಗೊತ್ತಾಗ್ತದೆ. ಅದರಲ್ಲಿ ವೇಶ್ಯ ಇರ್ಬೋದು, ಅಂದ್ರೆ ಆಯುಧಗಳು ಅಥವಾ ಆಭರಣಗಳಲ್ಲಿ ಕೂಡ ಅವಳು ಇಂಥದನ್ನು ಮುಟ್ಟಬಾರ್ದು ಅನ್ನೋದು ಒಂದು ನಿಯಮ ಇದೆ ಅಂತ ಆ ಒಂದು ಶಬ್ದದಲ್ಲಿ ಹೇಳ್ತದೆ ಅಂತ ಹೇಳುವಂತದ್ದನ್ನು ಆರ್ಟಿಕಲ್ ಬರ್ದಿದ್ರು. ಒಂದು ಉತ್ತಮ ಒಂದು ನಾಟಕ ಕೂಡ. ಅದರ ಬಗ್ಗೆ ನಾನು ಒಂದಷ್ಟು ವಿಮರ್ಶೆಗಳನ್ನು ಕೂಡ ಓದಿದ್ದೆ. ಒಂದು ರೀತಿಯಲ್ಲಿ ಆ ಒಂದು ವೇಶ್ಯ ಪಾತ್ರ ಅಂತ ಬಂದಾಗ ನಿಮ್ಮ ಮನಸ್ಸು ಒಪ್ಕೊಂಡಿತ್ತ ಹೇಗೆ? ಅಥವಾ ಒಬ್ಬ ಕಲಾವಿದೆಯಾಗಿ ನಾವು ಎಲ್ಲದಕ್ಕೂ ಸಿದ್ಧರಿರಬೇಕು, ಆ ಪಾತ್ರ ಈ ಪಾತ್ರ ಅಂತ ಏನಿಲ್ಲ, ಆದರೆ ಒಬ್ಬ ವೇಶ್ಯೆಯ ಪಾತ್ರ ಅಂತ ಅನ್ನಿಸಿಕೊಂಡಾಗ ನಿಮಗೆ ಏನು ಅನ್ನಿಸ್ತು? ಈ ಪಾತ್ರ ನನಗೆ ನಿಜವಾಗಿ ನಾನು ಬೇರೆ ಬೇರೆ ಸಣ್ಣ ಸಣ್ಣ ಪಾತ್ರಗಳು ಅಥವಾ ಮಾಮೂಲಿ ಪಾತ್ರಗಳು ತುಂಬ ಮಾಡಿದ್ದಾಗ ನನಗೆ ವಿಭಿನ್ನ ಪಾತ್ರ ಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಇತ್ತು. ಇದು ನನಗೆ ವೇಶ್ಯೆ ಅಂತ ಅನಿಸ್ಲಿಲ್ಲ. ಯಾಕೆಂತ ಹೇಳಿದ್ರೆ ಇದು ಆ ಒಂದು ನಾಟಕದಲ್ಲಿ ಬರುವ ಒಂದು ಸಂದರ್ಭ ಅಲ್ವಾ, ಅದನ್ನ ನಾನು ಸ್ವೀಕರಿಸಿ ನಾನು ಮಾಡ್ತಾ ಹೋದಾಗ ಇದರಲ್ಲಿ ನನಗೆ ಮುಖ್ಯವಾಗಿ ಒಂದು ಸಮಾಜಕ್ಕೆ ಮೆಸೇಜ್ ಕೊಡುವಂತದ್ದೊಂದುಂಟು. ಅಂದ್ರೆ ಯಾವ ರೀತಿ ಮಗಳು ಅವಳಿಗೆ ಅರಿವಾಗ್ತದೆ, ನಾನು ಇಂಥ
ಇಂಥ ತಾಯಿಯೊಟ್ಟಿಗೆ ಇದ್ದೇನೆ, ಹೀಗೆ ನನಗೆ ನಿಜವಾಗಿ ಯಾರು ಅವನು ಕರ್ಕೊಂಡು ಬಂದ ಒಬ್ಬ ಇರ್ತಾನಲ್ಲ, ಅವನು ನಿಜವಾಗಿ ಪ್ರೀತಿಸಿರ್ತಾನೆ, ಇವಳು ಗರ್ಭಿಣಿ ಆಗಿರ್ತಾಳೆ, ಆ ಸಂದರ್ಭದಲ್ಲಿ ನಾನು ಅವನನ್ನು ಹೊರಗೆ ಹಾಕುವಾಗ ಅವಳು ನಿಜವಾದ ಗಂಡ, ನಾನು ಸ್ವೀಕರಿಸಿದ ಗಂಡ ಅವನು, ನೀನು ವೇಷಿಯಾಗಿ ಹೀಗೆ ಮಾಡ್ಬೋದು ತಪ್ಪಲ್ವಾ ಅಂತ ಹೇಳಿ ತಾಯಿಯನ್ನು ತಿದ್ದುತ್ತಾಳೆ. ಆ ತಿದ್ದಿ ನಾನು ನನ್ನ ಮನ ಪರಿವರ್ತನೆ ಆಗಿ ನಾನು ಮಗಳ ಮಾತಿಗೆ ತಲೆದೂಗಿ ನಾನು ಎಲ್ಲರ ಹಾಗೆ ಜೀವನ ಮಾಡಲಿಕ್ಕೆ ಶುರು ಮಾಡ್ತೇನೆ. ಆ ಸಂದರ್ಭ ನನಗೆ ತುಂಬಾ ಇಷ್ಟ ಆಗಿದ್ದು. ಆ ಸಂದರ್ಭ ಅಂದ್ರೆ ಒಂದು ಕೆಟ್ಟ ದೃಷ್ಟಿಯಲ್ಲಿ ಇರುವಂತವ್ರು ಎಷ್ಟೋ ಮನಸ್ಥಿತಿಗಳಿರ್ತಾರೆ, ಅದನ್ನು ಮಗಳ ಮೂಲಕದಲ್ಲಿ ಬದಲಾಯಿಸಿದ್ದು ನನಗೆ ತುಂಬಾ ಇಷ್ಟ ಆದದ್ದು. ಆ ಪಾತ್ರ ಆದ್ಮೇಲೆ ಅದರ ಬಗ್ಗೆ ಜನ ಏನ್ ಹೇಳಿದ್ರು? ಆಡಿಯನ್ಸ್ ನನಗೆ ಕರ್ನಾಟಕದಲ್ಲಿ ನಾವು ಶೋ ಇಡೀ ಬೇರೆ ಬೇರೆ ಕಡೆಗಳಲ್ಲಿ ಮಾಡಿದಾಗ ಕೆಲವು ಕಡೆಯಲ್ಲಿ ನನಗೆ ಹೇಳ್ತಿದ್ರು, ನಿಮ್ಮನ್ನು ನೋಡುವಾಗ ಕೆಟ್ಟ ತಾಯಿ, ನಿಮ್ಮನ್ನು ಹೊಡಿಬೇಕು ಅಂತ ಅನಿಸ್ತದೆ ಅಂತ ಹೇಳ್ತಿದ್ರು. ಯಾಕಂದ್ರೆ ನಾನು ಸುರುವಿಗೆ ಬರುವ ಸಂದರ್ಭಗಳು ಕೆಟ್ಟದಾಗೆ ಇರ್ತದೆ. ತಾಯಿ ಮಗಳಿಗೆ ಕೊಡುವ ಹಿಂಸೆ ಇರ್ಬೋದು, ಅವಳನ್ನು ಬಲಾತ್ಕಾರವಾಗಿ ದೂಡುವ ಇದಿರ್ಬೋದು, ಅಥವಾ ಲಾಸ್ಟಿಗೆ ಬಂದ ಅವನನ್ನು ದೂಡುದಿರ್ಬೋದು, ಅವನನ್ನು ಹೊರಗೆ ಹೀನಾಯ ಸ್ಥಿತಿಯಲ್ಲಿ ಹೊರಗೆ ಹಾಕುದಿರ್ಬೋದು. ಕಣ್ಣೀರು ತರಿಸುವಂತ ದೃಶ್ಯ ಆಗಿತ್ತದು ನೋಡುಗರಿಗೆ. ಬಟ್ ಕಡೆಗೆ ಎಲ್ಲರೂ ಹೇಳ್ತಿದ್ರು, ಕಡೆಗೆ ನೀವು ಸೋತ್ರಿ ಅಲ್ವಾ ಅಂತ ತುಂಬಾ ಖುಷಿ ಪಡ್ತಿದ್ರು. ತುಂಬಾ ಇಷ್ಟ ನನಗೆ. ಮತ್ತೆ ಮಾತಾಡ್ತಿದ್ರು, ಹೊರಗೆ ಬಂದಾಗ ಅನಾಮಿಕೆ ಅಂತ ಎಲ್ಲರೂ ಮಾತಾಡಿಸ್ತಿದ್ರು. ಈಗ ನೀವು ಈ ರಂಗದ ಜೊತೆಗೆ ನಿಮ್ಮ ಸಂಸಾರವನ್ನು ಸರಿದೂಗಿಸಿಕೊಂಡು ಹೋಗ್ಬೇಕಾಗ್ತದೆ, ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ? ಮನೆ ಅಂತ ಹೇಳಿದ್ರೆ ಎಲ್ಲ ಕೆಲಸಗಳು ನಾವು ಹೆಂಗಸರಿಗೆ ಜಾಸ್ತಿ ಇರ್ತದೆ, ಜವಾಬ್ದಾರಿಗಳಿರ್ತದೆ. ಬಟ್ ಮಕ್ಕಳು ಕೂಡ, ನನ್ನ ಮಕ್ಕಳು ರಂಗಭೂಮಿಯಲ್ಲಿ ಇದ್ದ ಕಾರಣ ಅವರಿಗೆ ಆ ಸಮಯದ ಹೇಗೆ ಕಷ್ಟ ಇರ್ತದೆ ಅನ್ನೋದು ಅರಿವಿದ್ದ ಕಾರಣ ಮಕ್ಕಳು ಕೂಡ ನನಗೆ ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ, ಹೋಗಿ ಮಾಡಿ. ಮತ್ತೆ ಆ ಸಂದರ್ಭದಲ್ಲಿ ಇವರಿಗೆ ಹಸಿವೆ ಏನಿದ್ರು ಅವರೇ ಮಾಡ್ಕೊಳ್ತಾರೆ, ಅಥವಾ ಎಲ್ಲದಕ್ಕೂ ಅವರ ನನಗೆ ಬೇಕಾದ ಒಂದು ಸಮಯಕ್ಕೆ ಅವರೇ ನಮ್ಗೆ ಸಹಾಯ ಮಾಡ್ಲಿಕ್ಕೆ ಪ್ರೋತ್ಸಾಹ ಮಾಡ್ತಾರೆ ನನಗೆ. ನೀವಾಗ ಹೇಳಿದ್ರೆ ಈ ವಯಸ್ಸಲ್ಲಿ ನಾನು ಮಾಡ್ಬೋದಾ ಇಂತಹ ಪಾತ್ರಗಳನ್ನ ಅಂತ. ನನಗೆ ಅನ್ನಿಸ್ತು ವಯಸ್ಸು ಮುಖ್ಯ ಅಲ್ಲ, ನಿಮ್ಮ ಮುಖವನ್ನು ನೋಡುವಾಗ ಇನ್ನೂ ಆ ಒಂದು ಹುಮ್ಮಸ್ಸು, ಆ ಒಂದು ಖುಷಿ, ನಿಮಗೆ ಮಾಡಬೇಕು ಅನ್ನುವಂತಹ ಒಂದು ಖುಷಿ ನಿಮ್ಮ ಮುಖದಲ್ಲಿ ಎದ್ದು ಕಾಣ್ತದೆ. ಹಾಗಾಗಿ ಯಾವುದೇ ಪಾತ್ರ ಮಾಡೋದಾಗಿರ್ಬೋದು ಅಥವಾ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಅದು ವಯಸ್ಸು ಅನ್ನುವಂಥದ್ದು ಸುಮ್ಮನೆ ನಾವು ಅದನ್ನು ಸೀಮಿತಗೊಳಿಸಿ ಬಿಡ್ತೇವೆ. ನಮ್ಮಲ್ಲಿರುವಂತಹ ಉತ್ಸಾಹ ಮುಖ್ಯ ಅಂತ ಅನಿಸೋದಿಲ್ವಾ ನಿಮಗೆ? ಇಲ್ಲ, ನನಗೆ ಅಂದರೆ ಬಾಲ್ಯದ ದಿನಗಳಲ್ಲಿ ನಾನು ತುಂಬ ಹಳ್ಳಿಯಲ್ಲಿ ಬೆಳೆದವಳು, ನನಗೆ ಯಾವುದಕ್ಕೂ ಅವಕಾಶಗಳಿರಲಿಲ್ಲ. ಆದರೆ ನಾನು ಮದುವೆ ಆಗಿ ಬಂದ 22 ವರ್ಷ 23 ವರ್ಷ ಆಯಿತು. ಆ ವರ್ಷಗಳಲ್ಲಿ ನಾನು ನಿರಂತರ ಕಲಿತಾನೇ ಇದ್ದೇನೆ. ಇವತ್ತಿಗೆ ಕೂಡ ನಾನು ಹಾರ್ಮೋನಿಯಂ ಇರ್ಬೋದು, ಒಬ್ರು ಡ್ಯಾನ್ಸ್ ಟೀಚರ್ನ ಇಟ್ಕೊಂಡು ಡ್ಯಾನ್ಸ್ ಕಲಿತಾ ಇದ್ದೇನೆ, ಇದೆಲ್ಲ ಮಾಡ್ತಿದ್ದೇನೆ. ಆದರೆ ನನಗೆ ಏನಾಗ್ತಾ ಇದೆ ಅಂದರೆ ನನಗೆ ಗೊತ್ತಾಗ್ತದೆ, ನನ್ನ ಪ್ರತಿ ಒಂದು ದಿನದ ಒಂದೊಂದು ಗಂಟೆಗಳು ಕೂಡ ನನಗೆ ಕಳೆದು ಹೋಗ್ತಾ ಇದೆ. ಅಂದ್ರೆ ನನಗೆ ಏನು ಬೇಕಿತ್ತು ಅದು ಆವಾಗ ಸಿಗ್ಲಿಲ್ಲ, ಆವಾಗ ನಾನು ಟೈಮ್ ತುಂಬಾ ಹಾಳು ಮಾಡಿದ್ದೇನೆ. ಬಟ್ ಇವಾಗ ಕಲಿಬೇಕು ಅಂತ ಇದೆ. ಅದಕ್ಕೆ ಬೇಕಾಗಿ ನನ್ನ ಸಮಯಗಳಲ್ಲಿ ಎಷ್ಟು ಸದುಪಯೋಗ ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟು ನಾನು ಮಾಡ್ತೇನೆ. ಅದರ ಜೊತೆಗೆ ನೀವು ಧಾರಾವಾಹಿಯಲ್ಲಿ ಕೂಡ ನಟನೆ ಮಾಡಿದ್ದೀರಿ. ಕಟೀಲು ದೇವಿ ಚರಿತ್ರೆ ಇರಬಹುದು, ಮತ್ತೆ ಮಂಗಳೂರು ಹುಡುಗಿ ಹುಬ್ಳಿ ಹುಡುಗ ಅನ್ನುವಂತಹ ಧಾರಾವಾಹಿಯಲ್ಲೆಲ್ಲ ಪಾತ್ರ ನಿರ್ವಹಿಸಿದ್ದೀರಿ. ಹೇಗಿತ್ತು ಆ ಅನುಭವಗಳೆಲ್ಲ? ನನಗೆ ಚಂದನದಲ್ಲಿ ಬಂದದ್ದು ಚಂದ್ರಹಾಸ ಅವರು ಮಾಡಿದ್ದಂತ ಕಟೀಲ್ ದೇವಿ ಚರಿತ್ರೆಯಲ್ಲಿ. ಬಟ್ ಅದರಲ್ಲಿ ನನಗೆ ಒಳ್ಳೆ ಅವಕಾಶ. ಅದು ಒಂದು ಮಣ್ಣಿನ ಮನೆ, ಆ ಮಣ್ಣಿನ ಮನೆಯಲ್ಲಿ ಮಣ್ಣಿನ ಪಾತ್ರೆಗಳು, ಅದರಲ್ಲಿ ನಾನೊಂದು, ನನ್ನ ಪತಿ ಕೂಡ ಅದರಲ್ಲಿ ಅಭಿನಯ ಮಾಡಿದ್ದಾರೆ. ಅವರು ಋಷಿಯ ಪಾತ್ರ, ನಾನು ಋಷಿ ಪತ್ನಿಯ ಪಾತ್ರ. ಭೃಗು ಋಷಿ ಮೋಸ್ಟ್ಲಿ, ಅದು ನನಗೆ ಯಾವ ಇದು ಅಂತ ಅಷ್ಟು ನೆನಪಿಲ್ಲ. ಬಟ್ ಅದರಲ್ಲಿ ನಾನೊಂದು ಬಾಣ ಹಿಡಿದು ಹೊಡಿಲಿಕ್ಕೆ ಎಲ್ಲ ಇತ್ತು. ನಾನು ಆವಾಗಿನ ಹಳೆಯ ಕಾಲದಲ್ಲಿ ಅದು ಹೊಡಿಯುವಂಥ ದೃಶ್ಯ, ಅದರಲ್ಲಿ ಸಾಯುವಂಥ ದೃಶ್ಯ, ನಾನು ಮಣ್ಣಿನ ಪಾತ್ರೆಗಳಲ್ಲಿ ಒಂದಷ್ಟು ಸೈನಿಕರಿಗೆ ಬಡಿಸುವ ದೃಶ್ಯ, ನನ್ನ ಜೀವನದಲ್ಲಿ ಅದನ್ನು ನನಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಮಣ್ಣಿನ ಮನೆ ಉಂಟಲ್ಲ, ಅದು ನನಗೆ ನನ್ನ ಆಸಕ್ತಿಗೆ ಇಷ್ಟವಾದ ಮನೆ. ಅದು ಅಂತ ಒಂದು ಮನೆಯಲ್ಲಿ ನನಗೊಂದು ಸಣ್ಣ ಅವಕಾಶ, ದೊಡ್ಡದಲ್ಲ, ಬಟ್ ಆ ಅಭಿನಯ ನನಗೆ ಮನಸ್ಸಿಗೆ ಮುಟ್ಟುವಂತ ಒಂದು ಒಳ್ಳೆ ಅಭಿನಯ ನನಗೆ ಆವಾಗ ಸಿಕ್ಕಿತ್ತು. ಹಾಗೆ ಲೋಕೇಶ್ ಪ್ರೊಡಕ್ಷನ್ ಅಲ್ಲಿ ಕೂಡ ಹಾಗೆ ದೊಡ್ಡ ಅವಕಾಶ ಅಲ್ಲ, ನನಗೆ ಒಂದು 2-3 ದಿವಸದ ಒಂದು ನನಗೆ ಇದಿದ್ದದ್ದು ಇಲ್ಲಿ ನಮ್ಮ ಮಂಗಳೂರಿನಲ್ಲಿ ಶೂಟಿಂಗ್. ಅದರ ಡೈರೆಕ್ಟರ್ ನನಗೆ ಹೇಳಿದ್ದಾರೆ, ನೀವು ಯಾಕೆ ಇಲ್ಲಿದ್ದೀರಿ, ಬೆಂಗಳೂರಿಗೆ ಬಂದಿದ್ರೆ ನಿಮಗೆ ಎಷ್ಟು ಅವಕಾಶಗಳು ಸಿಗ್ತಿತ್ತು ಅಂತ. ನಾವು ಈ ಏರಿಯಾದಲ್ಲಿ ಇದ್ದ ಕಾರಣ ನಮಗೆ ಆಚೆ ನಮಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆವಾಗ ನನಗೆ ಕರೆದಿದ್ರು, ಅಲ್ಲಿ ಕಲರ್ ಸೂಪರ್ ನಲ್ಲಿ 1-2-3 ಸೀರಿಯಲ್ಗಳಲ್ಲೆಲ್ಲ ಆವಾಗ ಕರೆದಿದ್ರು. ಬಟ್ ಆವಾಗ ಮಕ್ಕಳು ಸಣ್ಣ ಇದ್ದ ಕಾರಣ ನನಗೆ ಆಚೆಗೆ ಹೋಗಿ ದೊಡ್ಡ ಒಂದು ಕೆಲಸಗಳನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಈಗ ಅನಿಸ್ತಾ ಇದೆ. ಅದರ ಜೊತೆಗೆ ನೀವು ಕವಯಿತ್ರಿ ಕೂಡ, ಆ ಕವಿ ಮನಸ್ಸು ಕೂಡ ನಿಮ್ಮಲ್ಲಿ ಇದೆ.
ಅದು ಹೇಗೆ ಆರಂಭ ಆಯಿತು ಮೇಡಮ್? ಅದೇ ನನಗೆ ಏನಂದ್ರೆ ಮುಖ್ಯವಾಗಿ ನನಗೆ ನನ್ನನ್ನು ಯಾವುದರಲ್ಲಿ ಆದರೂ ತೊಡಗಿಸ್ಕೊಳ್ಬೇಕು, ನನ್ನನ್ನು ನಾನು ಬೆಳೆಸಬೇಕು ಅನ್ನುವ ಒಂದು ಆಸೆ ಇದ್ದ ಕಾರಣ ನನಗೆ ಮೊಬೈಲ್ ಅಥವಾ ಈ ಥರ ಯಾವುದೇ ಒಂದು ಸಂದರ್ಭಗಳಲ್ಲಿ ಓದುವುದು, ಒಂದು ಶಬ್ದ ಓದಿದಾಗ ಅದನ್ನು ಆದಷ್ಟು ನನ್ನ ಮನಸ್ಸಿನೊಳಗೆ ಮನನ ಮಾಡೋದು, ಇದು ನನಗೆ ತುಂಬ ಇಷ್ಟ. ಅದರ ಬಗ್ಗೆ ಅರ್ಥ ಹೇಗಿರ್ಬೋದು, ಅದರ ಬಗ್ಗೆ ಯೋಚನೆ ಮಾಡೋದು, ಇದನ್ನೆಲ್ಲ ಮಾಡ್ತಾ ಮಾಡ್ತಾ ನನಗೆ ಶಬ್ದಗಳ ಭಂಡಾರ ಜಾಸ್ತಿ ಗೊತ್ತಿಲ್ಲ. ನಾನು ಕವನಗಳನ್ನು ಬರಿತಾ ಹೋದಾಗ ಅದರಲ್ಲಿ ಯಾವ ರೀತಿಯಲ್ಲಿ ಪಕ್ವತೆಯನ್ನು ಪಡಿಬಹುದು ಅದರ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾ ಇದ್ದೆ. ಬಟ್ ಹಾಗೆ ನಾನು ಬರೀಲಿಕ್ಕೆ ಶುರು ಮಾಡಿದೆ. ಬರಿತಾ ಬರಿತಾ ನನ್ನ ಮನಸ್ಸಿನ ಒಳಗಿದ್ದ ಭಾವನೆಗಳನ್ನ ಒಂದೊಂದೇ ಕವನಗಳ ಮೂಲಕ ಹೊರ ತಂದಿದ್ದೇನೆ. ಪುಸ್ತಕ ಮಾಡ್ಬೇಕಷ್ಟೇ, ನನಗೆ ಪುಸ್ತಕ ಮಾಡ್ಲಿಕ್ಕೆ ಯಾವಾಗ ಮಾಡುದು ಅಂತ ಇನ್ನೂ ಸಮಯ ಸಿಗ್ಲಿಲ್ಲ ಅಂತ ಅನಿಸ್ಬೋದು. ಬಟ್ ಒಂದು 300-400 ನನ್ನ ಹತ್ರ ಸಂಗ್ರಹ ಮಾಡಿ ಇಟ್ಟ ಕವನಗಳಿದೆ. ಯಾವತ್ತಾದ್ರೂ ಹೊರಗೆ ತರಬೇಕು ಅನ್ನೋ ಮನಸ್ಥಿತಿ ಇದೆ ನನ್ನ ಹತ್ರ. ಒಟ್ಟು ಒಂದು ಎಷ್ಟು ಸಿನಿಮಾಗಳಲ್ಲಿ ನೀವು ನಟಿಸಿದ್ದೀರಿ ಮೇಡಮ್? 6 ಅಥವಾ 7 ಸಿನಿಮಾಗಳಲ್ಲಿ ಮಾಡಿರ್ಬೋದು ಅಂತ ನನಗೀಗ ಸರಿ ನೆನಪಿಲ್ಲ. ಬಟ್ ಇತ್ತೀಚೆಗೆ ನಂಬರ್ ಪ್ಲೇಟ್ ಒಂದು ರಿಲೀಸ್ ಆಗ್ಲಿಕ್ಕೆ ಬಾಕಿ ಇದೆ. ಹಾಗೆ ಇತ್ತೀಚೆಗೆ ಮೊನ್ನೆ ಮಯೂರ್ ಪಟೇಲ್ ಜೊತೆ ಮದನ್ ಪಟೇಲ್ ಅವರ ನಿರ್ದೇಶನದಲ್ಲಿ, ಅವರೇ ಬರೆದ ಸಾಹಿತ್ಯ, ದಿ ಲೈಟ್ ಅಂತ, ಅದರಲ್ಲಿ ಅದು ಅವಾರ್ಡಿಗೆ ಅಂತಾನೆ ಅವರು ಮಾಡ್ತಾ ಇದ್ದಾರೆ. ಈಗ ಶೂಟಿಂಗ್ 2ನೇ ಹಂತದಲ್ಲಿ ಇದೆ. ಅದರಲ್ಲಿ ನನಗೆ ಮುಖ್ಯವಾಗಿ ಒಂದು ಒಳ್ಳೆಯ ಅಂಗಡಿಯ ಮಾಲೀಕಳಾಗಿ, ಅಂದ್ರೆ ಪೋಷಕ ನಟಿಯಾಗಿ ಮಯೂರ್ ಪಟೇಲ್ ಅವರ ಒಂದು ಸಹಾಯಕ್ಕೆ, ಅವರನ್ನು ನೋಡಿಕೊಳ್ಳೋ ಒಂದು ಕ್ಯಾರೆಕ್ಟರ್ ನನಗೆ ಸಿಕ್ಕಿದೆ. ಅದು 6 ದಿವಸದ ಶೂಟಿಂಗ್ ಮೊನ್ನೆ ಮುಗಿಸಿ ಬಂದೆ. ಇನ್ನು ಪುನಃ ಅದು 3rd ಶೆಡ್ಯೂಲ್ ಅಲ್ಲಿ ಪುನಃ ಇದೆ, ನನಗೆ ಅದರಲ್ಲಿ ಅಭಿನಯಿಸ್ಲಿಕ್ಕಿದೆ. ಮೇಡಮ್, ಒಬ್ಬ ರಂಗ ಕಲಾವಿದೆ ನೀವು. ಅದರ ಜೊತೆಗೆ ಟಿವಿ ಪರದೆಯಲ್ಲಿ ಸಿನಿ ನಟನೆಯಲ್ಲಿ ಕೂಡ ನೀವು ಇದ್ದೀರಿ. ನಟನಾ ಕ್ಷೇತ್ರದಲ್ಲಿ ಕೂಡ ನೀವು ಈಗ ಒಂದು ದೊಡ್ಡ ಹೆಸರನ್ನ ಮಾಡ್ತಾ ಇದ್ದೀರಿ. ಈ ಸೌಂದರ್ಯ ತಜ್ಞೆಯಾಗಿ ಜೊತೆಗೆ ಈ ನಟನಾ ಕ್ಷೇತ್ರದಲ್ಲಿ ಈ ಎರಡನ್ನ ಹೇಗೆ ನೀವು ನಿಭಾಯಿಸಿಕೊಂಡು ಹೋಗ್ತಾ ಇದ್ದೀರಿ? ಸಮಯವನ್ನು ಹೊಂದಿಸಿಕೊಂಡು, ರಂಗಭೂಮಿ ವಿಷಯಗಳು ಬಂದಾಗ ಅದಕ್ಕೆ ಪೂರಕವಾದ ಸಮಯವನ್ನು ಕೊಟ್ಟುಕೊಂಡು, ಅದೇ ರೀತಿ ನನ್ನ ಶಾಪಿನ ಮೇಲೆ ಕೂಡ ಆಸಕ್ತಿ ಇಟ್ಟುಕೊಂಡು ಅದರಲ್ಲಿ ಕೂಡ ನನ್ನ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಎರಡನ್ನೂ ಕೂಡ ನಿಭಾಯಿಸ್ತಾ ಇದ್ದೇನೆ. ಕಾರಣ ಅಂದರೆ ನನಗೆ 2 ವೃತ್ತಿ ಜೀವನವನ್ನು ನಾನು ಆರಿಸಿಕೊಂಡು ನಾನು ಹೊರಗಿನ ಪ್ರಪಂಚವನ್ನು ನೋಡುವ ಸಂದರ್ಭದಲ್ಲಿ ನನಗೆ ಅವಕಾಶಗಳು ರಂಗಭೂಮಿಯಲ್ಲಿ ಕೂಡ ಒದಗಿ ಬಂದಾಗ ನನಗೆ ಆಚೆ ವೃತ್ತಿಯನ್ನು ಬಿಡಲಿಕ್ಕೂ ಮನಸ್ಸಿರಲಿಲ್ಲ. ಹಾಗೆ ಅಂತೇಳಿ ರಂಗಭೂಮಿಯಲ್ಲಿ ಬಂದ ಅವಕಾಶಗಳನ್ನು ಬಿಡಲಿಕ್ಕೆ ಮನಸ್ಸಿರಲಿಲ್ಲ. ಇವೆರಡರ ಮಧ್ಯದಲ್ಲಿ ನಾನು ನನ್ನ ಸಮಯವನ್ನು ಎಷ್ಟು ನನಗೆ ಕೊಡಲಿಕ್ಕೆ ಸಾಧ್ಯವೋ ಅಷ್ಟು ನನ್ನ ಒಂದು ಮಿತಿಯಲ್ಲಿ ಕೊಡ್ತಾ ಎರಡನ್ನೂ ಸಹ ಸಮಾನವಾಗಿ ಸ್ವೀಕರಿಸಿ ನನ್ನ ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ನೀವು ಸಮಾಜಮುಖಿ ಚಿಂತನೆಗಳನ್ನ ಬೆಳೆಸಿಕೊಂಡಿದ್ದೀರಿ. JCI ಅಂತಹ ಸಂಸ್ಥೆಗಳಲ್ಲಿ ದುಡಿದಿದ್ದೀರಿ. ಅದರ ಅನುಭವಗಳನ್ನ ಹೇಳಿ. ನಾನು ಭಜನಾ ತಂಡ ಕಟ್ಟಿ ಸುಮಾರು 5 ವರ್ಷಗಳ ಕಾಲ ನಾನು ಅಧ್ಯಕ್ಷೆಯಾಗಿ ಒಂದು ಭಜನಾ ತಂಡ ನಡೆಸಿದ್ದೇನೆ. ಅದರ ಮೂಲಕದಲ್ಲಿ ಧಾರ್ಮಿಕವಾಗಿ ನಾನು ಸ್ವಲ್ಪ ಆಸಕ್ತಿ ಇದ್ದ ಕಾರಣ ಧಾರ್ಮಿಕವಾಗಿ ನನಗೆ ಪ್ರವಚನಗಳು ಮಾಡಿದ್ದೇನೆ. ನಾನು ಆ ಭಜನಾ ತಂಡದ ಮೂಲಕ ಬೇರೆ ಬೇರೆ ಜಾಗಗಳಲ್ಲಿ ಸುಮಾರು 100-150 ಜಾಗಗಳಲ್ಲಿ ನಾನು ಭಜನಾ ಕಾರ್ಯಕ್ರಮವನ್ನು ಕೊಟ್ಟಿದ್ದೇನೆ. ಅದಲ್ಲದೆ ನನಗೆ ರಂಗಭೂಮಿಯಲ್ಲಿ ಆಸಕ್ತಿ ಇದ್ದ ಕಾರಣ ರಂಗ ಗೀತೆಗಳನ್ನು ಕಲ್ತ್ಕೊಂಡು ಅದರದ್ದೊಂದು ತಂಡ ಕಟ್ಟಿ ಅದರ ಮೂಲಕದಲ್ಲಿ ಸಹ ಕೆಲವೊಂದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ. ಅದೇ ರೀತಿ JCI ಅವರು ನನ್ನನ್ನು ಕರೆದಿದ್ರು. ಅದರಲ್ಲಿ ಕೂಡ ಮಹಿಳಾ ಸಂಯೋಜಕಿಯಾಗಿ ಕಳೆದ ವರ್ಷ ನಾನು ಕೆಲಸ ಮಾಡಿದ್ದೇನೆ. ಹಾಗೆ ಲಯನ್ಸ್ ಕ್ಲಬ್ನಲ್ಲಿ ಕೆಲಸ ಮಾಡಿದ್ದೇನೆ. ಬೇರೆ ಬೇರೆ ಸಂಘಟನೆಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಸಿರಿಗನ್ನಡ ವೇದಿಕೆ ಜಿಲ್ಲಾಧ್ಯಕ್ಷೆಯಾಗಿ ಕೆಲಸ ಮಾಡಿದ್ದೇನೆ. ವೆಂಕಟರಾಮಯ್ಯ ಅವರ ರಾಜ್ಯ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಬೇಕಾದ ಸಾಹಿತ್ಯಕ್ಕೆ ಬೇಕಾದ ಕೆಲಸಗಳನ್ನ ನನ್ನಿಂದ ಆದಷ್ಟು ನಾನು ಮಾಡಿದ್ದೇನೆ. ಜೊತೆಗೆ ಮೇಡಮ್, ಆಯುರ್ವೇದ ಗಿಡಮೂಲಿಕೆ ಸೇರಿದಂತೆ ಮನೆಯ ಸುತ್ತಮುತ್ತ ಒಂದು 100 ಗಿಡಗಳನ್ನ ಸಂಗ್ರಹಿಸಿದ್ದೀರಾ, ನೆಟ್ಟು ಪೋಷಿಸ್ತಾ ಇದ್ದೀರಾ. ನನಗೆ ಗಿಡಗಳು, ತೋಟ, ಕೃಷಿಯ ಬಗ್ಗೆ ನನಗೆ ಬಾಲ್ಯದಿಂದಲೂ ನಾನು ಕಲ್ತವಳೆ. ನನಗೆ ಯಾವುದು ಕೃಷಿಯ ಬಗ್ಗೆ ಗೊತ್ತಿಲ್ಲ ಅಂತ ಇಲ್ಲ. ಆದ್ರೆ ಮನೆಯ ಸುತ್ತಮುತ್ತ ಈಗ ಗಿಡಗಳು ಅಂದ್ರೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟು ಬೇಕಾಗುವಂತಹ ಮೆಡಿಸಿನಲ್ ಪ್ಲಾಂಟ್ಗಳಿರ್ಬೋದು, ಅದನ್ನು ತೆಕ್ಕೊಳ್ಳುವ ರೀತಿ ಇರ್ಬೋದು, ಅದೆಲ್ಲವೂ ಸಹ ಈಗ ನನ್ನ ಶಾಪ್ ಆಯುರ್ ಅಂತ ಇರುವುದು, ನನ್ನ ಬ್ಯೂಟಿ ಪಾರ್ಲರ್ ಕೂಡ, ಅಲ್ಲಿ ಕೂಡ ನಾನು ಆರೋಗ್ಯಪೂರ್ಣವಾದಂತಹ ಚರ್ಮಕ್ಕೆ ಬೇಕಾದಂತಹ ಆರೋಗ್ಯಕರ ಫೇಶಿಯಲ್ಗಳಿರ್ಬೋದು, ಈ ತರದವುಗಳನ್ನೆಲ್ಲ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ಕೂಡ ಜೊತೆಯಾಗಿ ಮಾಡ್ತಾ ಇದ್ದೇನೆ. ಬಟ್ ನಮ್ಮ ಆರೋಗ್ಯಕ್ಕೆ ಆಯುರ್ವೇದ ಅಂತ ಹೇಳುವಂಥದ್ದು ಜೊತೆಯಾಗಿದ್ರೆ ನಾವು ಆರೋಗ್ಯಪೂರ್ಣ
ಸಂಪೂರ್ಣವಾಗಿ ಇರ್ಬೋದು ಅನ್ನೋದನ್ನ ನಾನು ಕಂಡ್ಕೊಂಡಿದ್ದೇನೆ. ಈಗ ನೀವು ನಿಮ್ಮ ಪಾರ್ಲರ್ನಲ್ಲಿ ನೀವು ಅದೇ ಇದನ್ನ ಬಳಸ್ತಾ ಇದ್ದೇನೆ ಅಂತ ಹೇಳಿದ್ದೀರಿ. ಈಗ ನಮ್ಮ ತ್ವಚೆ ಇರ್ಬೋದು ಅಥವಾ ಈ ಮಳೆಗಾಲದಲ್ಲಿ ಈ ಸಂದರ್ಭದಲ್ಲಿ ನಮ್ಮ ತ್ವಚೆಯನ್ನ ಹೇಗೆ ರಕ್ಷಿಸಿಕೊಳ್ಬಹುದು ಅಂತ ಒಂದೆರಡು ಟಿಪ್ಸ್. ನಮ್ಮ ಮಾಯಿಶ್ಚರೈಸರ್ ಅಂದ್ರೆ ಈಗ ನಮ್ಗೆ ನಮ್ಮ ತೇವಾಂಶಗಳಿರುವಂತ ಚರ್ಮಕ್ಕೆ ಬೇಕಾದಂದ್ರೆ ಡ್ರೈ ಆಗದ ರೀತಿಯಲ್ಲಿ, ನಮ್ಮ ಚರ್ಮಗಳು ಬಿರುಕು ಬಿಡದ ರೀತಿಯಲ್ಲಿ ನಮಗೆ ಬೇಕು ಅಂತ ಆದ್ರೆ ಮುಖ್ಯವಾಗಿ ಮನೆಯಲ್ಲಿ ಸಿಗುವಂತ ಬಾದಾಮ್ ಆಯಿಲ್ ಇರ್ಬೋದು ಅಥವಾ ಕೋಕೋನಟ್ ಆಯಿಲ್ ಇರ್ಬೋದು, ಇದನ್ನೆಲ್ಲ ನಾವು ಆದಷ್ಟು ಹಚ್ಚಿಕೊಂಡ್ರೆ, ಅದು ಚರ್ಮಗಳನ್ನ ನೋಡಿಕೊಳ್ಬೇಕು. ಕೆಲವು ಡ್ರೈ ಸ್ಕಿನ್ ಇರ್ತದೆ, ಕೆಲವರಿಗೆ ಆಯಿಲ್ ಸ್ಕಿನ್ ಇರ್ತದೆ. ಅಂತ ಸಂದರ್ಭಗಳಲ್ಲಿ ಮನೆಯಲ್ಲಿ ಶ್ರೀಗಂಧ ಇರ್ಬೋದು, ಚಂದನ ಇರ್ಬೋದು, ಅಮೃತ ಬಳ್ಳಿ ಇರ್ಬೋದು, ಅಥವಾ ಯಾವುದೇ ಪಿಂಪಲ್ಸ್ಗಳಿದ್ದಾಗ ಅದಕ್ಕೆ ಬೇಕಾದಂಥ ಕೆಲವೊಂದು ಕ್ಲೀನಪ್ ಮಾಡಿಕೊಂಡು ಅದರಲ್ಲಿ ಬೇಕಾದಂಥ ಪ್ಯಾಕ್ಗಳಿರ್ಬೋದು, ಇಂಥದವುಗಳನ್ನೆಲ್ಲ ನಾವು ಮನೆಯಲ್ಲೇ ಹೋಮ್ ಮೇಡ್ ಆಗಿ, ಅಂದರೆ ಅದನ್ನು ಮಾಡೋದಕ್ಕೂ ಸಹ ಒಂದು ರೀತಿ ನೀತಿ ಅಂತ ಇದೆ. ಆ ರೀತಿಯಲ್ಲಿ ಮಾಡಿಕೊಂಡಾಗ ನಿಮಗೆ ಕೆಮಿಕಲ್ಗಳು ನಾವು ಹೆಚ್ಚಾಗಿ ಬಳಸ್ತೇವೆ. ಆ ಅಲಂಕಾರದ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಕೆಮಿಕಲ್ಗಳನ್ನು ನಾವು ಬಳಸ್ತೇವೆ. ಅದನ್ನು ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡಿಕೊಳ್ಬೋದು, ಆ ಕೆಮಿಕಲ್ಗಳ ಎಫೆಕ್ಟ್ ಅನ್ನು ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ತರದವುಗಳನ್ನ ಬಳಸಿಕೊಂಡು, ಶ್ರೀಗಂಧ ಇರ್ಬೋದು, ಈ ತರದ ಮೂಲಿಕೆಗಳ ಮೂಲಕ ನಮ್ಮ ಚರ್ಮವನ್ನ ಮನೆಯಲ್ಲಿ ಇದ್ದಾಗ ರಕ್ಷಣೆ ಮಾಡಿಕೊಂಡ್ರೆ ಆ ತರದ ಕೆಮಿಕಲ್ ಹಾಕುವಾಗ ಬರುವಂತಹ ಎಫೆಕ್ಟ್ ಗಳನ್ನ ಕಡಿಮೆ ಮಾಡಿಕೊಳ್ಬಹುದು ಅಂತ ನಾನು ನಂಬ್ಕೊಂಡಿದ್ದೇನೆ. ಮೇಡಮ್, ಈಗ ವೃತ್ತಿಯ ಜೊತೆಗೆ ಪ್ರವೃತ್ತಿ, ಈ ಹವ್ಯಾಸಗಳನ್ನ ಬೆಳೆಸಿಕೊಳ್ಳುವಂಥದ್ದು ಒಬ್ಬ ಮಾದರಿ ಮಹಿಳೆಯಾಗಿ ನಮ್ಮ ಮಹಿಳೆಯರಿಗೆ ಏನ್ ಹೇಳ್ತೀರಿ ಮೇಡಮ್? ನಾನು ಕೂಡ ಕಲಿಯದೆ ಅಥವಾ ನನ್ನ ಬಾಲ್ಯದಲ್ಲಿ ಬೇಕಾದ ವ್ಯವಸ್ಥೆಗಳು ನನಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸಿಕ್ಕದೇ ಇದ್ದಾಗ ನನಗೆ ನನ್ನೊಳಗೆ ನಾನು ಕಲೀಲಿಲ್ಲ ಅನ್ನುವ ಒಂದು ಕೊರತೆ ನನ್ನಲ್ಲಿ ಇತ್ತು, ಅಥವಾ ನನಗೆ ಅದಕ್ಕೆ ಪೂರಕ ವಾತಾವರಣ ಸಿಗಲಿಲ್ಲ ಅನ್ನುವ ಒಂದು ಕೊರತೆ ನನ್ನಲ್ಲಿತ್ತು. ಆ ಸಂದರ್ಭದಲ್ಲಿ ನನಗೆ ಕಲಿಬೇಕು ಅಂತ ಹೇಳುವಾಗ ನನ್ನ ಪತಿಯವರು ನನಗೆ ಸಹಾಯ ಮಾಡ್ತಾ ಇದ್ರು, ನೀನು ಅದನ್ನು ಕಲಿ, ಇದನ್ನು ಕಲಿ ಅಂತ. ನಿರಂತರವಾಗಿ ನಾನು ಕ್ರಾಫ್ಟ್ ಇರ್ಬೋದು, ಸ್ಟಿಚಿಂಗ್ ಇರ್ಬೋದು, ಎಂಬ್ರಾಯ್ಡ್ರಿ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಯಾವುದು ಎಲ್ಲವೂ ನನಗೆ ಕಲೀಲಿಕ್ಕೆ ಸಿಗ್ತದೆ. ಅದನ್ನೆಲ್ಲವನ್ನ ಕಲ್ತು ಆಗುವಾಗ ನನ್ನೊಳಗೆ ಒಂದು ದೃಢತೆ ಬಂತು, ನಾನು ಎಲ್ಲರ ಹಾಗೆ ಅಂತ. ಆ ಎಲ್ಲರ ಹಾಗೆ ಅಂತ ನನ್ನಲ್ಲಿ ಬರಬೇಕು ಅಂತಂದ್ರೆ ಮುಖ್ಯವಾಗಿ ನಾನು ತಿಳ್ಕೊಂಡಿರ್ಬೇಕು. ಅದ್ರ ಜೊತೆನೆ ಸೌಂದರ್ಯ ತಜ್ಞೆಯಾಗಿ ಕೂಡ ನಾನು ಕಲ್ತಾಗ ನನಗೆ ನನ್ನೊಳಗೆ ಗಟ್ಟಿ ಆಗ್ಲಿಕ್ಕೆ ಒಂದು ಕಾರಣ ಆಯ್ತು, ಎಲ್ಲರ ಹಾಗೆ ನಾನು ಕೂಡ ಅಂತ. ಆ ಒಂದು ಅನುಭವ ನನ್ನನ್ನು ಗಟ್ಟಿಯಾಗಿಸ್ತಾ ಹೋಯ್ತು. ಪ್ರತಿ ಒಂದು ತಿಳುವಳಿಕೆಗಳನ್ನ ಇವತ್ತಿಗೂ ಕೂಡ ಹಾಗೆ ನನಗೆ ಅಂದ್ರೆ ನನಗೆ ಜ್ಞಾನದ ಹಸಿವಿದೆ. ಅದನ್ನು ನಾನು ಮುಖ್ಯವಾಗಿ ಹೇಳುದು, ನನಗೆ ತಿಳ್ಕೊಳ್ಬೇಕು, ಇನ್ನೊಬ್ರು ಮಾತಾಡುವಾಗ ತಿಳ್ಕೊಳ್ಬೇಕು, ಇನ್ನೊಬ್ರು ಏನ್ ಮಾಡ್ತಾರೆ ಅದನ್ನ ನಾನು ಕಲಿಬೇಕು. ಆ ತರದಲ್ಲಿ ನಾನು ಆ ಹಸಿವನ್ನ ಇಂಗಿಸ್ತಾ ಹೋಗ್ತಾ ಇದ್ದೇನೆ ಹೊರತು ನಾನೇನು ಸಾಧಿಸಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನನ್ನೊಳಗೆ ಇರುವಂತ ಆ ಹಸಿವನ್ನ, ಅಂದ್ರೆ ಯಾವ ರೀತಿ ನಾವು ಊಟ ಎಲ್ಲ ಮಾಡುವಾಗ ಬೇರೆ ಬೇರೆ ರೀತಿಯಲ್ಲಿ ನಾವು ಆಹಾರಗಳನ್ನು ತಿಂತೇವೋ ಅದೇ ರೀತಿ ನನ್ನ ಒಳಗೆ ಆ ಜ್ಞಾನದ ಹಸಿವಿಗೆ ಬೇಕಾದ ಆಹಾರವನ್ನು ನಾನು ಕೊಡ್ತಾ ಇದ್ದೇನೆ ಅಂತ ನಾನು ತಿಳ್ಕೊಳ್ತೇನೆ. ಸದಾ ನಮ್ಮನ್ನ ನಾವು ಚಟುವಟಿಕೆಯಿಂದ ಇರಿಸಿಕೊಂಡಾಗ ಆಗ ಆರೋಗ್ಯವೂ ತುಂಬಾ ಚೆನ್ನಾಗಿರ್ತದೆ. ಹೌದು. ಅಂದ್ರೆ ಯಾರಿಗೆ ನಾನು ಹೇಳುದಂದ್ರೆ ಟಿಪ್ಸ್ ಅಂತ ಹೇಳಿದ್ರೆ, ಯಾರೇ ಕೀಳರಿಮೆಯಿಂದ ನನಗೆ ಸಮಯ ಇಲ್ಲ, ನನಗೆ ಕಲೀಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂತ ಯಾರೇ ಮಹಿಳೆಯರಿಗೆ ಕೂಡ ನಾನು ಹೇಳುದು ಹಾಗೆ, ಒಂದು ಕಾಲದಲ್ಲಿ ನಾನು ಹಾಗೆ ಇದ್ದವಳು, ಬಟ್ ಆಸಕ್ತಿಗಳನ್ನ ಬೆಳೆಸಿಕೊಂಡು ನಾವು ಕಲ್ತ್ರೆ ಖಂಡಿತವಾಗಿ ಯಾವುದು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆಯದು ಮೇಡಮ್, ಇಷ್ಟು ಹೊತ್ತು ನಮ್ಮ ಜೊತೆ ನಿಮ್ಮ ರಂಗಭೂಮಿ ಹಾಗೂ ವೃತ್ತಿಯ ಕುರಿತು ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡ್ರಿ. ಧನ್ಯವಾದಗಳು. ಎಲ್ಲ ಕೇಳುಗರಿಗೂ ಕೂಡ ನನ್ನ ಧನ್ಯವಾದಗಳು. ಇದುವರೆಗೆ ರಂಗಭೂಮಿ ಕಲಾವಿದೆ ಹಾಗೂ ಸೌಂದರ್ಯ ತಜ್ಞೆ ವಸಂತಲಕ್ಷ್ಮಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಮಮತಾ ನವೀನ್ ಶೆಟ್ಟಿ.